ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ತುಲಾ ರಾಶಿಯ ಆತ್ಮೀಯ ಬಂಧುಗಳೇ, ನಾಳೆ ಮಧ್ಯಾಹ್ನ 3:40 ನಂತರ ನಿಮ್ಮ ಜೀವನದಲ್ಲಿ ನಡೆಯಲಿರುವ ಒಂದು ವಿಷಯದ ಬಗ್ಗೆ ನೀವು ತಪ್ಪದೆ ತಿಳಿದುಕೊಳ್ಳಲೇಬೇಕು. ಯಾಕೆಂದರೆ ಈ ಸಮಯದ ನಂತರ ನಿಮ್ಮ ಕಿವಿಗೆ ಬೀಳುವ ಒಂದು ಸುದ್ದಿ ನಿಮ್ಮನ್ನು ಒಂದು ಕ್ಷಣ ಬೆಚ್ಚಿ ಬೀಳಿಸಬಹುದು. ನೀವು ತುಂಬ ನಂಬಿರುವ ಒಬ್ಬ ವ್ಯಕ್ತಿಯ ಬಗ್ಗೆ ನಿಮಗೆ ಗೊತ್ತಿರದ ಒಂದು ಸತ್ಯ ಹೊರಬರುವ ಸಾಧ್ಯತೆ ಇದೆ. ಆ ಸತ್ಯ ತಿಳಿದ ತಕ್ಷಣ ನಾನು ಇಷ್ಟು ದಿನ ಇವರನ್ನು ಇಷ್ಟು ನಂಬಿದ್ದೇನಾ ಎಂಬ ಒಂದು ಪ್ರಶ್ನೆ ನಿಮ್ಮ ಮನಸ್ಸಲ್ಲಿ ಮೂಡಬಹುದು. ಆದರೆ ತುಲಾರಾಶಿಯವರೇ, ಭಯಪಡ ಅಗತ್ಯ ಖಂಡಿತವಾಗ್ಲೂ ಇಲ್ಲ. ನಿಮಗೆ ಈಗ ತಿಳಿಯಲಿರುವ ಒಂದು ಸತ್ಯ ನಿಮ್ಮ ಜೀವನಕ್ಕೆ ನಷ್ಟ ತರೋದಕ್ಕೆ ಬಂದಿರೋದಕ್ಕಿಂತ ಮುಂದೆ ಆಗಬಹುದಾದ ಒಂದು ದೊಡ್ಡ ಸಮಸ್ಯೆಯಿಂದ ನಿಮ್ಮನ್ನು ರಕ್ಷಣೆ ಮಾಡೋದಕ್ಕೆ ಬಂದಿರುವ ಎಚ್ಚರಿಕೆಯಂತೆ ಇರಬಹುದು. ಆದ್ದರಿಂದ ಈ ವಿಷಯವನ್ನು ಅರ್ಧಕ್ಕೆ ಕೇಳಿ ಬಿಡಬೇಡಿ. ನೀವು ವಿಡಿಯೋಗೆ ಇನ್ನೂ ಕೂಡ ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ, ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ. ತುಲಾರಾಶಿಯವರು ಸ್ವತಂತ್ರವಾಗಿ ಯೋಚನೆ ಮಾಡುವರು. ಯಾರ ಮಾತನ್ನು ಕೂಡ ಸುಮ್ಮನೆ ನಂಬೋದಿಲ್ಲ. ಆದರೆ ಒಮ್ಮೆ ಯಾರನ್ನಾದರೂ ನಿಮ್ಮ ಆತ್ಮವಿಶ್ವಾಸವನ್ನು ಗೆದ್ದುಬಿಟ್ರೆ ಅವರನ್ನು ನಿಮ್ಮ ಜೀವನದಲ್ಲಿ ಬಹಳ ಮುಖ್ಯ ವ್ಯಕ್ತಿಯಾಗಿ ನೋಡ್ತೀರಿ. ಸ್ನೇಹಕ್ಕೆ ನೀವು ತುಂಬ ಬೆಲೆಯನ್ನು ಕೊಡ್ತೀರಿ. ನಿಮ್ಮ ಕಷ್ಟದ ಸಮಯದಲ್ಲಿ ನಿಮ್ಮೊಂದಿಗೆ ನಿಂತವರನ್ನು ಎಂದಿಗೂ ಕೂಡ ಮರೆಯೋದಿಲ್ಲ. ಆದರೆ ಕಳೆದ ಕೆಲವು ಸಮಯದಿಂದ ನಿಮ್ಮ ಸುತ್ತಲೂ ಒಬ್ಬ ವ್ಯಕ್ತಿ ನಿಮ್ಮ ವಿಶ್ವಾಸವನ್ನು ಪಡೆದು ನಿಧಾನವಾಗಿ ನಿಮ್ಮ ವೈಯಕ್ತಿಕ ವಿಚಾರಗಳನ್ನು ತಿಳಿದುಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಿರಬಹುದು. ಅವರು ನಿಮ್ಮ ಕುಟುಂಬದ ವಿಚಾರ ಕೇಳಬಹುದು, ನಿಮ್ಮ ಹಣಕಾಸಿನ ಪರಿಸ್ಥಿತಿಯ ಬಗ್ಗೆ ವಿಚಾರ ಮಾಡಬಹುದು. ಫ್ರೆಂಡ್ಸ್, ವಿಡಿಯೋಕ್ಕೂ ಕೂಡ ಲೈಕ್ ಮಾಡಿಲ್ಲ ಅಂದರೆ ದಯವಿಟ್ಟು ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ನಿಮ್ಮ ಮುಂದಿನ ಯೋಜನೆಗಳ ಬಗ್ಗೆ ತಿಳಿದುಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾರೆ. ನಿಮ್ಮೊಂದಿಗೆ ತುಂಬ ಆತ್ಮೀಯವಾಗಿ ಮಾತನಾಡಿ ನಿಮ್ಮ ಮನಸ್ಸಲ್ಲಿ ಒಳ್ಳೆಯ ಭಾವನೆ ಮೂಡಿಸ್ಬೋದು. ನೀವು ಕೂಡ ಅವರನ್ನು ನಂಬಿ ಕೆಲವು ಮುಖ್ಯವಾದ ವಿಷಯಗಳನ್ನು ಹಂಚಿಕೊಂಡಿರ್ಬೋದು. ಆದರೆ ತುಲಾರಾಶಿಯವರೇ, ನಾಳೆ 7ರ ಒಂದು ನೈಟ್ ಆಗಬಹುದು ಅಥವಾ 3:40 ಒಂದು ಟೈಮ್ ಆಗ್ಬೋದು. ಸಾಯಂಕಾಲ ಟೈಮಲ್ಲಿ ಪ್ರಮುಖ ಮಾಹಿತಿ ಅನ್ನೋದು ನಿಮಗೆ ಸಿಗಬಹುದು. ಯಾರೋ ನಿಮಗೆ ಒಂದು ವಿಷಯ ಹೇಳ್ಬೋದು. ಆ ಮಾತು ಕೇಳಿದ ಒಂದು ಕ್ಷಣದಲ್ಲಿ ನೀವು ಅದನ್ನು ನಂಬೋದಿಲ್ಲ. ಆದರೆ ನಂತರ ಹಿಂದಿನ ಕೆಲವು ಘಟನೆಗಳು ನಿಮ್ಮ ನೆನಪಿಗೆ ಬರುತ್ತೆ. ಅವರು ಹಿಂದೆ ಕೇಳಿದ ಪ್ರಶ್ನೆಗಳು, ಆಡಿದ ಮಾತುಗಳು ಮತ್ತು ಕೆಲವು ವಿಚಿತ್ರ ವರ್ತನೆಗಳು ನಿಮ್ಮ ಮನಸ್ಸಲ್ಲಿ ಒಂದೊಂದಾಗಿ ಜೋಡಣೆ ಆಗಬಹುದು. ಇನ್ನೂ ಆಶ್ಚರ್ಯಕರ ವಿಷಯ ಏನಪ್ಪ ಅಂದರೆ, ನಿಮ್ಮೊಂದಿಗೆ ಹಿಂದೆ ಮನಸ್ತಾಪ ಹೊಂದಿದ್ದ ಒಬ್ಬ ವ್ಯಕ್ತಿಯೊಂದಿಗೆ ಈ ಹತ್ತಿರದ ವ್ಯಕ್ತಿಗೆ ಯಾವುದೋ ಒಂದು ಕನೆಕ್ಷನ್ ಇದೆ ಅನ್ನೋದು ನಿಮಗೆ ತಿಳಿಬಹುದು. ಈ ವಿಷಯ ನಿಮ್ಮ ಮನಸ್ಸಿಗೆ ದೊಡ್ಡ ಆಘಾತವನ್ನು ಉಂಟು ಮಾಡಬಹುದು. ಇದು ಹೊರಗೆ ನೀವು ಏನು ಕೂಡ ತೋರಿಸದೇ ಇದ್ರೂ ಕೂಡ ಒಳಗಿನಿಂದ ತುಂಬ ಯೋಚನೆ ಅನ್ನೋದು ಬರಬಹುದು. ನಾನು ಇವರನ್ನು ಇಷ್ಟು ದಿನ ಇಷ್ಟೊಂದು ನಂಬಿದ್ದೆನಾ, ನನ್ನಿಂದ ಏನೋ ತಪ್ಪಾಯ್ತಾ ಅಂತ ಪ್ರಶ್ನೆ ನಿಮ್ಮನ್ನು ಕಾಡಬಹುದು. ಆದರೆ ತುಲಾರಾಶಿಯವರೇ, ತಕ್ಷಣ ಯಾರನ್ನು ಕೂಡ ನೀವು ಆರೋಪ ಮಾಡೋದಕ್ಕೆ ಹೋಗಬೇಡಿ. ಕೋಪದಲ್ಲಿ ಯಾವುದೇ ನಿರ್ಧಾರ ತೆಗೆದುಕೊಳ್ಳೋದಕ್ಕೆ ಹೋಗಬೇಡಿ. ಮೊದಲು ಸತ್ಯವನ್ನು ಪರಿಶೀಲನೆ ಮಾಡಿ, ಮೌನವಾಗಿ ಎಲ್ಲವನ್ನು ಕೂಡ ಗಮನಿಸಿ. ಯಾಕೆಂದರೆ ನಿಮಗೆ ಈಗ ತಿಳಿದಿರುವ ವಿಷಯಕ್ಕಿಂತ ಇನ್ನೂ ದೊಡ್ಡ ಸತ್ಯ ಮುಂದೆ ಬರಬಹುದು. ನಿಮ್ಮನ್ನು ನೋಯಿಸಿದವರೆಲ್ಲರೂ ಕೂಡ ಅವರ ಕರ್ಮವನ್ನು ಅವರು ಅನುಭವಿಸ್ತಾರೆ. ಈ ವಿಡಿಯೋವನ್ನು ವಿಶ್ಲೇಷಿಸೋದಕ್ಕೆ ನಾವು 8ರಿಂದ 10 ಗಂಟೆಗಳ ಕಾಲ ಸಮಯ ವ್ಯಯಿಸಿದ್ದೇವೆ. ನಾಳೆಯಿಂದ ನೀವು ಈ ಒಂದು ವಸ್ತುವನ್ನು ನಿಮ್ಮ ಜೀವನದಲ್ಲಿ ಸೇರಿಸಿಕೊಂಡರೆ ನಾಳೆಯಿಂದ ನಿಮ್ಮ ದಾರಿಯಲ್ಲಿ ನಿಲ್ಲಲು ಯಾರಿಂದಲೂ ಕೂಡ ಸಾಧ್ಯ ಇಲ್ಲ ಅಂತ ಅರ್ಥ ಮಾಡ್ಕೊಳ್ಳಿ. ನಿಮ್ಮ ಯಶಸ್ಸಿನ ಕುದುರೆಯ ವೇಗ 1000 ಪಟ್ಟು ಜಾಸ್ತಿ ಆಗುತ್ತೆ. ಅದು ಅದೃಷ್ಟದ ವೇಗಕ್ಕೆ ರೆಕ್ಕೆ ಬರುತ್ತೆ. ಈಗ ನಿಮ್ಮ ಅದೃಷ್ಟವು ಬಾನೆತ್ತರಕ್ಕೆ ಏರುತ್ತೆ. ನಿನ್ನ ಸುತ್ತ ಇದ್ದು ನಿನ್ನ ಪ್ರಗತಿಯನ್ನು ಕಂಡು ಕರುಬುವವರು ನಿನ್ನ ಯಶಸ್ಸನ್ನು ಕಂಡು ಹೊಟ್ಟೆ ಕಿಚ್ಚು ಪಡುವವರು, ನಿನ್ನ ಮಾತಿಗೆ ಬೆಲೆ ಕೊಡದವರು, ನಿನ್ನ ಭಾವನೆಗಳನ್ನು ನೋಯಿಸಿದವರು ಅವರೆಲ್ಲರೂ ಕೂಡ ಇದನ್ನೇ ಮಾಡ್ತಾ ಇದ್ರು ಅಂತ ಜನರು ಈಗ ನಿಮ್ಮ ಮುಂದೆ ಬಂದು ಮೊಣಕಾಲೂರಿ ಬೀಳಲಿದ್ದಾರೆ, ಕ್ಷಮೆ ಕೇಳಲಿದ್ದಾರೆ. ಹಿಂದೆ ನಡೆದ ಕೆಲವು ಘಟನೆಗಳು 1000 ಪಟ್ಟು ಜಾಸ್ತಿ ಆಗುತ್ತೆ. ಅವರು ಅಂದು ಹಾಗೆ ಯಾಕೆ ವರ್ತನೆ ಮಾಡಿದ್ರು, ಇನ್ನು 78 ಗಂಟೆಯಲ್ಲಿ ಈ ಒಂದು ಕೆಲಸವನ್ನ ಮಾಡಲೇಬೇಕು. ನೀವು ಈ ಒಂದು ವಸ್ತುವನ್ನ ನಿಮ್ಮೊಂದಿಗೆ ಇಟ್ಟುಕೊಂಡಾಗ ಶುಕ್ರ, ಶನಿ ಮತ್ತು ಬುಧನ ಸ್ಥಾನಗಳು ನಿಮ್ಮ ಜಾತಕದಲ್ಲಿ ಶುಭವಾಗುತ್ತೆ. ಇದರಿಂದ ನಿಮ್ಮ ಜೀವನದಲ್ಲಿ ಅಮೃತ ಕಾಲ ಯೋಗ, ಅಮೃತ ಸಿದ್ಧಿ ಯೋಗ, ಆಯುಷ್ಮಾನ್ ಯೋಗ ಮತ್ತು ಧನಲಕ್ಷ್ಮಿ ಕುಬೇರ ಯೋಗ ಎಲ್ಲವೂ ಕೂಡ ಬರುತ್ತೆ. ಮುಂದಿನ 24ರಿಂದ 48 ಗಂಟೆಯಲ್ಲಿ ಜೇಬಿನಲ್ಲಿ ಇಟ್ಕೊಳ್ಳಿ, ಮನೆಯಲ್ಲಿ ಇಟ್ಕೊಳ್ಳಿ. ಆದರೆ ನಿಮ್ಮ ಜೊತೆ ಅದನ್ನ ಯಾವಾಗಲೂ ಕೂಡ ಕೊಂಡೊಯ್ಯಬಾರದು. ಸಾಮಾಜಿಕವಾಗಿ ಅಥವಾ ಕುಟುಂಬದ ಮುಂದೆ
ದೊಡ್ಡ ವಿಷಯ ಮಾಡೋದಕ್ಕೆ ಹೋಗಬಾರ್ದು. ನೀವು ಸೈಲೆಂಟ್ ಆಗಿರ್ತೀರಲ್ಲ, ಅದೇ ನಿಮ್ಮ ಶಕ್ತಿಯಾಗಿರುತ್ತೆ. ನೀವು ಮೌನವಾಗಿದ್ದರೆ ಇನ್ನಷ್ಟು ಸತ್ಯಗಳು ನಿಮ್ಮ ಮುಂದೆ ಬರುತ್ತೆ. ನಿಮ್ಮ ಜೀವನದ ಪ್ರತಿಯೊಂದು ವಿಷಯವನ್ನು ಕೂಡ ನೀವು ಎಲ್ಲರಿಗೂ ಹೇಳುವ ಅಗತ್ಯ ಖಂಡಿತವಾಗ್ಲೂ ಇಲ್ಲ. ನಿಮ್ಮ ಹಣಕಾಸಿನ ಮಾಹಿತಿ, ಕುಟುಂಬದ ವಿಚಾರ, ಕೆಲಸದ ಯೋಜನೆಗಳು ಮತ್ತು ಮುಂದಿನ ಹೆಜ್ಜೆಗಳನ್ನು ನೀವು ಜಾಗರೂಕತೆಯಿಂದ ಇಟ್ಕೊಳ್ಬೇಕು. ನಿಮಗೆಲ್ಲ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ. ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಇನ್ನೂ ಕೂಡ ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡೋದನ್ನು ಮರಿಬೇಡಿ.